ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ. ಈ ಸೂತ್ರ ಮತ್ತು ಅಧಿಕರಣ ಇದಕ್ಕೆ ಸಂಬಂಧಿಸಿದಂತೆ ನಾವೀಗ ತತ್ವ ಪ್ರದೀಪ ನೋಡ್ತಾ ಇದ್ದೀವಿ. ಪ್ರತಿಯೊಂದು ವಾಕ್ಯವೂ ಕೂಡ ಪ್ರತಿಯೊಂದು ವೇದದ ಅಥವಾ ಪುರಾಣಗಳ ಇತಿಹಾಸಗಳ ವಾಕ್ಯವೂ ಕೂಡ ಭಗವಂತನ ಗುಣಗಳನ್ನೇ ಹೇಳ್ತದೆ. ಶಾಸ್ತ್ರಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮತ್ತೆ ಮತ್ತೆ ಭಗವಂತನ ಗುಣಗಳನ್ನೇ ಪ್ರತಿಪಾದನೆ ಮಾಡ್ತಿರುವಾಗ ಆ ಶಾಸ್ತ್ರಗಳಿಗೆ ಭಗವಂತನ ಗುಣವರ್ಣನದಲ್ಲಿ ತಾತ್ಪರ್ಯ ಇಲ್ಲ ಅಂತ ಹೇಳುವುದು ಆ ಶಾಸ್ತ್ರಗಳಿಗೆ ಶೋಭೆ ತರುವ ವಿಚಾರ ಅಲ್ಲ. ನಶೋಭತೆ ಅಂತ ಹೇಳಿದರು. ದ್ರವ್ಯ, ಗುಣ, ಕರ್ಮ ಮೊದಲಾದ ಯಾವುದೇ ಶಬ್ದ, ಲೌಕಿಕ ಶಬ್ದವನ್ನು ನಾವು ಪ್ರಯೋಗ ಮಾಡಿದ್ರು ಅವು ಎಲ್ಲವೂ ಗುಣವಿಶಿಷ್ಟವಾದ ವಸ್ತುಗಳನ್ನೇ ಹೇಳ್ತವೆ. ಹಾಗೆ ಬ್ರಹ್ಮ, ಆತ್ಮ ಮೊದಲಾದ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಭಗವಂತನನ್ನ ಗುಣಪೂರ್ಣನಾದ ಬ್ರಹ್ಮನನ್ನೇ ಹೇಳ್ತವೆ. ಈ ಅದ್ವೈತಿಗಳು ಅದ್ವೈತವನ್ನ, ಅದರಲ್ಲಿ ಕೂಡ ನಿರ್ಗುಣತ್ವ ಸಿದ್ಧಾಂತವನ್ನ ತಾವು ಮೊದಲೇ ಸ್ಥಾಪನೆ ಮಾಡಿಕೊಂಡು ಅದಾದ ಬಳಿಕ ಎಲ್ಲಾ ವಾಕ್ಯಗಳಿಗೆ, ಶಾಸ್ತ್ರದ ಸಕಲ ವಾಕ್ಯಗಳಿಗೂ ಕೂಡ ನಿರ್ಗುಣತ್ವ ಎಂಬ ಅರ್ಥವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ತಾತ್ಪರ್ಯ ಇದೆ ಅಂತ ತೀರ್ಮಾನ ಮಾಡಿ, ಹಾಗೆ ತೀರ್ಮಾನ ಮಾಡಬೇಕಾದ್ರೆ ಆ ತೀರ್ಮಾನಕ್ಕೆ ಹೊಂದಿಕೊಂಡು ಈ ಎಲ್ಲ ಗುಣಗಳಿಗೂ ಕೂಡ ತಾವು ಮಾಡಿದ ಈ ಎಲ್ಲ ವಾಕ್ಯಗಳಿಗೂ ಕೂಡ ತಾವು ಮಾಡಿದ ತೀರ್ಮಾನಕ್ಕೆ ಅನುಸಾರವಾಗಿ, ತಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ಆ ವಾಕ್ಯಗಳನ್ನು ಅವರು ಹೊಂದಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದನ್ನ ನಚ ಪ್ರಾಮಾಣ್ಯಾನುಪಪತ್ಯ ಸತ್ಯಾದಿ ವ್ಯಾಖ್ಯಾನ ಅಖಂಡಾರ್ಥತ್ವವನ್ನು ನೋಡಿದ್ದೀವಿ. ಸತ್ಯ, ಜ್ಞಾನ, ಅನಂತ ಇತ್ಯಾದಿ ವಾಕ್ಯಗಳು ಅಖಂಡವಾದ, ಅಂದರೆ ಶುದ್ಧವಾದ ಭಗವಂತನ ಸ್ವರೂಪವನ್ನು ಮಾತ್ರ ಹೇಳ್ತವೆ. ಅವನಲ್ಲಿ ಗುಣಪೂರ್ಣತ್ವ ಎಂಬ ವ್ಯಕ್ತಿತ್ವವನ್ನೇನು ಹೇಳೋದಿಲ್ಲ. ಯಾಕಂದ್ರೆ ಅವುಗಳಿಗೆ ಹಾಗೆ ಇಲ್ಲದೆ ಹೋದ್ರೆ ಅವುಗಳಿಗೆ ಪ್ರಾಮಾಣ್ಯ ಬರೋದಿಲ್ಲ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಹೇಳಿದ್ದೀವಿ, ಪ್ರಾಮಾಣ್ಯ ಬರಬೇಕಾದ್ರೆ ವಸ್ತುಸ್ಥಿತಿಯನ್ನು ಅವಲಂಬಿಸಿ ವರ್ಣನೆ ಮಾಡಿದ್ರೆ ಸಾಕು. ಅದಕ್ಕೆ ನೀವು ಹೇಳಿದಂತಹ ವಸ್ತುಸ್ಥಿತಿಯನ್ನೇ ಅವು ವರ್ಣನೆ ಮಾಡಬೇಕು ಅಂತಿಲ್ಲ. ಸತ್ಯಾದಿ ವಾಕ್ಯಗಳೆಲ್ಲವೂ ಕೂಡ ಸತ್ಯಾದಿ ಗುಣ ವಿಶಿಷ್ಟನಾದ ಭಗವಂತನನ್ನು ಪ್ರತಿಪಾದನೆ ಮಾಡಿದರೆ ಆ ಗುಣ ವಿಶಿಷ್ಟತ್ವವೇ ಒಂದು ಯಥಾರ್ಥ ಸ್ಥಿತಿ. ಆ ಯಥಾರ್ಥ ಸ್ಥಿತಿಯನ್ನು ವರ್ಣನೆ ಮಾಡುವ ಮೂಲಕನೇ ಅವುಗಳಿಗೆ ಪ್ರಾಮಾಣ್ಯ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ನಾವು ಗುಣವಿಶಿಷ್ಟತ್ವ ಎಂಬ ಅರ್ಥವನ್ನು ಮಾಡಿದ್ರು ಕೂಡ ಪ್ರಾಮಾಣ್ಯ ಬಂದೇ ಬರ್ತದೆ. ಮತ್ತೆ ನಿರ್ಗುಣ ವಿಷಯತ್ವೇ ಅನುಪಪತ್ತೇ ಅಷ್ಟೇ. ಭಗವಂತ ಗುಣಪೂರ್ಣನಾಗಿದ್ದಾನೆ ಅನ್ನುವುದೇ ವಸ್ತುಸ್ಥಿತಿ ಅಂದ ಮೇಲೆ ಈ ವಾಕ್ಯಗಳು ಆ ನಿರ್ಗುಣನಾದ ಭಗವಂತನನ್ನು ಪ್ರತಿಪಾದನೆ ಮಾಡಿದ್ರೆ ಆ ಅರ್ಥದಲ್ಲಿ ಅವು ಅಪ್ರಮಾಣ ಆಗುತ್ತವೆ. ಅವು ಯಾವುದೇ ವೇದವಾಕ್ಯ ಅನ್ನೋದು ಪೂರ್ಣವಾಗಿ ಪ್ರಮಾಣ ಆಗೋದಿಲ್ಲ, ಪೂರ್ಣವಾಗಿ ಅಪ್ರಮಾಣ ಆಗೋದಿಲ್ಲ. ಯಾವುದೋ ಹುಚ್ಚರ ವಾಕ್ಯಗಳನ್ನ ಪೂರ್ಣವಾಗಿ ಅಪ್ರಮಾಣ ಅಂತ ತಳ್ಳಿ ಹಾಕಬಹುದು. ಆದರೆ ವೇದಾದಿ ವಾಕ್ಯಗಳನ್ನ ಪೂರ್ಣವಾಗಿ ಅಪ್ರಮಾಣ ಅಂತ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ನಿರ್ದಿಷ್ಟ ಅರ್ಥದಲ್ಲಿ ಅಪ್ರಮಾಣ, ಮತ್ತೊಂದು ಅರ್ಥದಲ್ಲಿ ಪ್ರಮಾಣ ಅಂತ ಹೇಳಬೇಕಾಗ್ತದೆ. ಇಷ್ಟನ್ನು ನೋಡಿದ್ದೇವೆ. ನಿರ್ಗುಣ ವಿಷಯತ್ವೇ ಅನುಪಪತ್ತೇಶ್ಚ ಅಂತ. ಅನುಪಪತ್ತೇಶ್ಚ ಅಂದ್ರೆ ಪ್ರಾಮಾಣ್ಯ ಅನುಪಪತ್ತೇ ಅಂತ. ಇನ್ನು ಮುಂದೆ ನಾವು ನೋಡ್ಬೇಕಾಗಿರುವ ವಾಕ್ಯ ಪ್ರಕೃಷ್ಟ ಪ್ರಕಾಶ ಚಂದ್ರಮಾಹ ಇತ್ಯಾದಿವತ್. ಈ ವೈದಿಕ ಪೌರಾಣಿಕ ಶಬ್ದಗಳ ಬಗ್ಗೆ ಈಗ ನಾವು ವಿಚಾರ ಮಾಡಿದ್ವಿ. ಬ್ರಹ್ಮ, ಸತ್ಯ, ಜ್ಞಾನ, ಅನಂತ ಇತ್ಯಾದಿ ಶಬ್ದಗಳ ಬಗ್ಗೆ. ಅವುಗಳಿಗೆ ಅದಕ್ಕೆ ದೃಷ್ಟಾಂತವಾಗಿ ಅವೆಲ್ಲವೂ ಸಗುಣವನ್ನೇ ಪ್ರತಿಪಾದನೆ ಮಾಡ್ತವೆ ಅನ್ನೋ ದೃಷ್ಟಾಂತವಾಗಿ ಲೌಕಿಕ ದೃಷ್ಟಾಂತವೊಂದನ್ನು ತಗೊಳ್ಳೋಣ. ಒಬ್ಬ ಹುಡುಗನಿಗೆ, ಚಿಕ್ಕ ಮಗುವಿಗೆ ಅಥವಾ ವಯಸ್ಕರಾದವರು ಯಾರಿಗಾದರೂ ಕೂಡ ತಾವಿರುವ ಒಂದು ಪರಿಸರದಲ್ಲಿ ಚಂದ್ರ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೊಸ ಪರಿಸರಕ್ಕೆ ಬಂದಿದ್ದಾರೆ. ಅಥವಾ ಹುಡುಗನಿಗೆ ಚಂದ್ರ ಅಂತಾನೆ, ಒಬ್ಬ ಹುಡುಗನಿಗೆ ಚಂದ್ರ ಯಾರು ಅಂತಾನೆ ಪರಿಚಯ ಮಾಡಿಸ್ಬೇಕಾಗಿದೆ. ಅದೇನೇ ಇಲ್ಲ, ವಯಸ್ಕರಾದ್ರೆ ಹೊಸ ಪರಿಸರಕ್ಕೆ ಬಂದಿದ್ದಾರೆ, ಅಲ್ಲಿ ಚಂದ್ರ ಯಾರು ಅಂತ ತೋರಿಸ್ಬೇಕಾಗಿದೆ. ಹೀಗಿದ್ದಾಗ ಇನ್ನೊಬ್ಬ ಪ್ರಕೃಷ್ಟ ಪ್ರಕಾಶ ಚಂದ್ರಮಾಹ ಅಂತ ತೋರಿಸ್ತಾನೆ. ಚಂದ್ರಮಾಹ ಅಂತ ಅಲ್ಲಿ ವಿಸರ್ಗ. ಆಕಾಶದ ಕಡೆಗೆ ಒಂದ್ಸರಿ ಗಮನ ಹರಿಸು. ಅಲ್ಲಿ ಪ್ರಕೃಷ್ಟ ಪ್ರಕಾಶ, ಚೆನ್ನಾಗಿ ಬೆಳಕಿದ್ದವನೇ ಚಂದ್ರ. ಅಲ್ಪ ಸ್ವಲ್ಪ ಬೆಳಕಿದ್ದವರೆಲ್ಲರೂ ಕೂಡ ನಕ್ಷತ್ರಗಳು, ಗ್ರಹಗಳು ಇತ್ಯಾದಿಗಳು ಬೇರೆ ಬೇರೆ ಅಂತ ಹೀಗೆ ಪರಿಚಯ ಮಾಡಿಸ್ತಾರೆ. ಹೀಗೆ ಪರಿಚಯ ಮಾಡಿಸಿದಾಗ ಇಲ್ಲಿ ಚಂದ್ರನ ಬಗ್ಗೆ ಹೇಳ್ತಿದಾರಲ್ಲ,
ಪ್ರಕೃಷ್ಟ ಪ್ರಕಾಶವುಳ್ಳವನು ಅಂತ ಆ ಗುಣವನ್ನು ಹೇಳುವುದರಲ್ಲಿ ಅದಕ್ಕೆ ತಾತ್ಪರ್ಯ ಇರ್ತದೆ. ಹಾಗೆ ವೇದಾದಿ ಶಾಸ್ತ್ರಗಳಿಗೆ, ಪುರಾಣಾದಿ ಶಾಸ್ತ್ರಗಳಿಗೆ ಭಗವಂತನನ್ನು ಗುಣವಿಶಿಷ್ಟ ಅಂತ ಪ್ರತಿಪಾದನೆ ಮಾಡುವುದರಲ್ಲೇ ತಾತ್ಪರ್ಯ ಇದೆ. ಇಲ್ಲೂ ಕೂಡ ಎರಡು ಸಂದರ್ಭವನ್ನು ನಾವು ಊಹಿಸ್ಕೋಬೇಕು. ದೇವರ ಅಸ್ತಿತ್ವದ ಬಗ್ಗೆ, ಭಗವಂತ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲದೆ ಇದ್ದವನಿಗೆ, ಚಿಕ್ಕ ಮಗುವಿಗೋ ಯಾರೋ ಒಬ್ಬನಿಗೆ, ಅಂಥವನಿಗೆ ನಾವೀಗ ದೇವರ ಅಸ್ತಿತ್ವವನ್ನು ತೋರಿಸಬೇಕಾಗಿದೆ. ದೇವರು ಅಂತ ಒಬ್ಬ ಇದ್ದಾನೆ, ಅವನು ಯಾರು ಅಂದ್ರೆ ನಮ್ಮನ್ನು ಆಳುವವನು, ಸೃಷ್ಟಿ ಪಾಲನೆ ಇತ್ಯಾದಿ ಮಾಡುವವನು ಅಂತ ತೋರಿಸ್ಬೇಕಾಗಿದೆ. ದೇವರ ಬಗ್ಗೆ ಈಗಾಗಲೇ ಗೊತ್ತಿದ್ದವನಿಗೆ ಆ ದೇವರ ಬಗ್ಗೆ ಹೆಚ್ಚಿನ ಲಕ್ಷಣಗಳನ್ನ ಹೇಳಬೇಕಾಗಿದೆ ಅಂತ ಎರಡು ಥರದ ಪ್ರಸಂಗ ತಿಳ್ಕೋಬಹುದು. ಅಲ್ಲೇನು ಅವ್ರು ಹೇಳಲಿಲ್ಲ, ಈಗಾಗಲೇ ಪರಿಚಿತ ಇರುವ ಪ್ರಸಂಗದಲ್ಲೇ ಅವರು ದೃಷ್ಟಾಂತ ತಗೊಂಡಿದ್ದಾರೆ. ಅಂತೂ ಶಾಸ್ತ್ರಗಳು ಇರುವುದು ಹೀಗೆ, ಭಗವಂತನ ವಿಶೇಷ ಗುಣಲಕ್ಷಣಗಳನ್ನು ನಮಗೆ ಪರಿಚಯ ಮಾಡಿಸುವುದಕ್ಕಾಗಿ ಇರೋದು. ನಹಿ ತತ್ರ ಸ್ವರೂಪ ಮಾತ್ರ ಲಕ್ಷ್ಯತೆ ತಸ್ಯ ಪೂರ್ವಮೇವ ಸಿದ್ಧತ್ವಾತ್. ಇಲ್ಲಿ ಈ ಒಂದು ಪ್ರಸಂಗದಲ್ಲಿ ಕೇವಲ ಸ್ವರೂಪವನ್ನು ಯಾರು ತಿಳಿಸ್ಲಿಕ್ಕೆ ಹೊರಟಿರೋದಿಲ್ವಲ್ಲ. ಪ್ರಕೃಷ್ಟ ಪ್ರಕಾಶ ಚಂದ್ರ ಅನ್ನೋಲ್ಲಿ ಚಂದ್ರನ ಬಗ್ಗೆ ಹೊಸದಾಗಿ ಪರಿಚಯ ಮಾಡಿಸ್ಲಿಕ್ಕೆ ಯಾರೂ ಹೊರಟಿಲ್ಲ. ಮತ್ತೆ ಆ ವಾಕ್ಯವನ್ನು ಕೇಳಿದಾಗ ಕೇಳುವನಿಗೆ ಕೇವಲ ಚಂದ್ರ ಸ್ವರೂಪದ ಬಗ್ಗೆ ಲಕ್ಷಣಯ ಜ್ಞಾನ ಬರೋದಿಲ್ಲ. ಲಕ್ಷ್ಯತೆ ಅಂದ್ರೆ ಲಕ್ಷಣಯ ತಿಳಿಯಲ್ಪಡುತ್ತದೆ ಅಂತ ಹೀಗದರ ಅರ್ಥ. ಹಾಗಾಗಿ ತಿಳಿದು ಬರೋದಿಲ್ಲ ಅಂದ್ರೆ ಅದರ ಸ್ವರೂಪ ಈ ಹಿಂದೆ ಗೊತ್ತಿದ್ದೇ ಇದೆ. ಕೇವಲ ಚಂದ್ರನ ಸ್ವರೂಪ ಈ ಹಿಂದೆ ಅವನಿಗೆ ಗೊತ್ತಿಲ್ಲ. ಚಂದ್ರ ಅಂದ್ರೆ ಏನಂತ ಗೊತ್ತ ಅವನಿಗೆ. ಈ ಪರಿಸರದಲ್ಲಿ ಚಂದ್ರ ಯಾರು, ಆ ಚಂದ್ರನ ಹೇಗೆ ತಿಳ್ಕೊಳ್ಳೋದು, ಉಳಿದೋದ್ರಿಂದ ಬೇರ್ಪಡಿಸಿ ತಿಳ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಅವನಿಗೆ ಆ ಥರದ ಜಿಜ್ಞಾಸೆ ಇದೆ. ನಕ್ಷತ್ರಾದಿ ವೈಲಕ್ಷಣ್ಯ ಗುಣಸ್ಯೈವ ಪ್ರಶ್ನೋ ಬುಭುತ್ಸಿತತ್ವ. ಪ್ರಶ್ನ ಅಂದ್ರೆ ಕಶ್ಚಂದ್ರ ಅಂತ ಪ್ರಶ್ನೆ ಮಾಡಿದಾನಲ್ಲ, ಅವನಿಗೆ ಏನು ಬುಭುತ್ಸ ಇದೆ, ತಿಳ್ಕೋಬೇಕು ಅಂತ ಅಪೇಕ್ಷೆ ಇದೆ ಅಂದ್ರೆ ನಕ್ಷತ್ರ ಗ್ರಹಾದಿಗಳಿಗಿಂತ ವಿಲಕ್ಷಣನಾಗಿ ಇರುವವನು ಯಾರು ಆ ಚಂದ್ರ, ಅವನನ್ನು ಹೇಗೆ ತಿಳ್ಕೋಬೇಕು ಅಂತ ಅವನಿಗೆ ಪ್ರಶ್ನೆ ಇದೆ. ಯಾಕಂದ್ರೆ ಆಕಾಶದ ಕಡೆ ನೋಡಿದಾಗ ಏನೇನೋ ಕಾಣಿಸ್ತಾ ಇವೆ, ಅವನಿಗೆ ಅನೇಕ ಸಂಗತಿಗಳು ಕಾಣಿಸ್ತಾ ಇವೆ. ಆದ್ರಿಂದ ನಕ್ಷತ್ರ ಗ್ರಹಾದಿಗಳಿಗಿಂತ ವಿಭಿನ್ನನಾಗಿ ಚಂದ್ರನನ್ನು ತಿಳ್ಕೋಬೇಕಾಗಿದೆ. ತಥಾಚ ತದನುಕ್ತವು ಅಸಂಗತಂ ಉತ್ತರವಾಕ್ಯಂ ಸ್ಯಾತ್. ನಕ್ಷತ್ರಾದಿ ವೈಲಕ್ಷಣ್ಯವನ್ನು ತಿಳ್ಕೋಬೇಕು ಅಂತ ಅವನಿಗೆ ಜಿಜ್ಞಾಸೆ ಇರುವಾಗ ಅದನ್ನ ಹೇಳದೆ ಹೋದ್ರೆ ಉತ್ತರ ಹೇಳುವವರು, ಉತ್ತರ ವಾಕ್ಯಂ ಅಂದ್ರೆ ಉತ್ತರ ಹೇಳುವಂತಹ ವಾಕ್ಯ, ಅದು ಅಸಂಗತಂ ಸ್ಯಾತ್. ಅದು ಅಸಂಗತ ಆಗಿ ಅದು ಅನನ್ವಿತ ಆಗಿ ಹೋಗ್ತದೆ, ಅದಕ್ಕೇನೋ ಅರ್ಥವೇ ಇಲ್ಲ ಅಂತ ಆಗ್ತದೆ. ಅವನಿಗೇನು ಜಿಜ್ಞಾಸೆ ಬಂದಿದೆ ಆ ಜಿಜ್ಞಾಸೆಯನ್ನು ತಣಿಸಬೇಕಾದದ್ದು ಆ ಉತ್ತರ ವಾಕ್ಯದ ಅಭಿಪ್ರಾಯ. ಹಾಗೆ ಇಲ್ಲಿ ಎಲ್ಲ ಕಡೆನೂ ಕೂಡ ಬಹುತೇಕ ದೇವರ ಬಗ್ಗೆ ಗೊತ್ತಿದೆ. ಚಿಕ್ಕ ಮಗುವಿಗೂ ಕೂಡ ಈ ಪರಿಸರದಲ್ಲಿ ಅದು ಹುಟ್ಟಿರೋದ್ರಿಂದ ದೇವರು ಅಂತ ಅದು ಕೇಳಿ ಕೇಳಿ ಬೆಳೆದಿದೆ. ಒಂದು ಯಾವುದೋ ಹಂತದಲ್ಲಿ ಅದು ಕೂಡ ಮಾತಾಡ್ಲಿಕ್ಕೆ ಬಂದಾಗ ದೇವರು ಅಂದ್ರೆ ಏನ್ ಮಾಡ್ತಾನೆ ಅಂತ ಕೇಳ್ತದೆ. ದೇವರು ಅಂದ್ರೆ ಏನು ಅಂತ ವಿಶೇಷ ಜಿಜ್ಞಾಸೆ ಅದಕ್ಕೆ ಬರ್ತದೆ. ತೀರಾ ಹೊಸದಾಗಿ ಇನ್ನೆಂದೂ ದೇವ್ರ ಬಗ್ಗೆ ಗೊತ್ತೇ ಇಲ್ಲದೆ ಇರುವ ಪರಿಸ್ಥಿತಿ ಸಾಮಾನ್ಯವಾಗಿ ಇರೋದಿಲ್ಲ. ಹಿಂದಿನ ಜನ್ಮಗಳ ಸಂಸ್ಕಾರದ ಬಲದಿಂದಾಗಲೇ ಮತ್ತೆ ಬೇರೆ ಕೆಲವು ಪ್ರಸಂಗಗಳಲ್ಲಿ ಪರಮ ನಾಸ್ತಿಕರಿಗೂ ಕೂಡ ದೇವರು ಅಂತ ಅನ್ನೋದು ಗೊತ್ತಿರ್ತದೆ. ಆ ದೇವರನ್ನ ನಂಬಬೇಕು ಬಿಡಬೇಕು ಅಂತ ಕೆಲವರಿಗೆ ಜಿಜ್ಞಾಸೆ. ಆ ದೇವರನ್ನ ಎಷ್ಟರ ಮಟ್ಟಿಗೆ ಒಪ್ಪಬೇಕು, ಅವನು ನಮ್ಮ ಜೀವಮಾನದಲ್ಲಿ ಮಾಡುವ ಕಾರ್ಯಗಳೇನು ಅಂತ, ಅವನಿಗೂ ನಮಗೂ ಇರೋ ಸಂಬಂಧ ಏನು ಅಂತ ಇನ್ನು ಕೆಲವರು ಜಿಜ್ಞಾಸೆ. ಅದನ್ನು ಪ್ರಸಂಗವನ್ನು ಹೇಳಿದೆ ಅಷ್ಟೇ. ಆದ್ರಿಂದ ಈ ದೃಷ್ಟಾಂತ ವಾಕ್ಯದಲ್ಲಿ ಪ್ರಕೃಷ್ಟ ಪ್ರಕಾಶ ಚಂದ್ರಮಾಹ ಅನ್ನೋ ದೃಷ್ಟಾಂತ ವಾಕ್ಯದಲ್ಲಿ ಹೇಗೋ ಹಾಗೆ ದಾಷ್ಟಾಂತಿಕ ವಾಕ್ಯದಲ್ಲೂ ಕೂಡ ಭಗವಂತನ ಗುಣಗಳನ್ನು ತಿಳ್ಕೊಳ್ಳುವ ಜಿಜ್ಞಾಸೆಯೇ ಇರ್ತದೆ. ಅದನ್ನು ತಣಿಸುವ ಉದ್ದೇಶವೇ ಆ ಉತ್ತರ ವಾಕ್ಯಕ್ಕೂ ಕೂಡ ಇರ್ತದೆ. ಆದ್ದರಿಂದ ನಿರ್ಗುಣ ಬ್ರಹ್ಮನ ಪ್ರತಿಪಾದನೆ ಮಾಡುವ ಉದ್ದೇಶ ಶಾಸ್ತ್ರಕ್ಕಿಲ್ಲ ಅಂತ ಗೊತ್ತಾಗ್ತದೆ. ಅಲ್ಲಿಗೆ ಈ ಭಾಗದ ಈ ಸೂತ್ರಕ್ಕೆ ಸಂಬಂಧಪಟ್ಟ ತತ್ವ ಪ್ರದೀಪ ಸಮಾಪ್ತವಾಗಿದೆ.